ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ್ರುಡ್ಗಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಹಾಕಿದ್ದೀನಿ. ಏನಂತ ಹೇಳಿದ್ರೆ ಪಾಪದ ಮುಡಿ ಕೊಡೋ ಕಾರ್ಯಕ್ರಮ ಇವತ್ತು ದೇವಸ್ಥಾನಕ್ಕೆ. ಅದಕ್ಕೆ ಅಂತ ಹೇಳಿ ಅವರಪ್ಪ ಬ್ಯಾಂಗ್ಳೂರಿಂದ ಬಂದಿದ್ರು. ನಾವು ಎಲ್ಲನೂ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ನಾವು ರೆಡಿಯಾಗಿ ಹೋದ್ವಿ. ಏನ್ರಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮದೇ ಟೆಂಪೋದಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರಂತ ಹೇಳಿದ್ರೆ ನಾನು, ನಮ್ಮ ಹಸ್ಬೆಂಡು, ಹಾಗೆ ಅಮ್ಮ, ಪಾಪು, ನನ್ನ ತಂಗಿಯಲ್ಲಿ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಅವಳು ಕೆಲ್ಸಕ್ಕೆ ಹೋಗಿದ್ಲು, ದೊಡ್ಡಿಗೆ ಬನ್ನಿ ಬರ್ತೀನಿ ಅಂದ್ಬಿಟ್ಟು ಬಂದ್ಲು. ಅಷ್ಟರಲ್ಲೇ ನಾವೇನು ಐಟಮ್ಸ್ ತಗೊಂಡಿರ್ಲಿಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಲಿಕ್ಕಂತ. ಅದಕ್ಕೋಸ್ಕರ ಹೂವು ಹಣ್ಣು ಎಲ್ಲ ತಗೊಂಡು ನಿಂತಿದ್ವಿ. ಅಷ್ಟರಲ್ಲೇ ಅವಳು ಬಂದ್ಲು. ಅಲ್ಲಿಂದ ಅವಳನ್ನ ಕರ್ಕೊಂಡು ನಾವು ಬಿಟ್ವಿ. ಇದು ಎಲ್ಲಿ ದೇವಸ್ಥಾನ ಬರೋದಂತ ಹೇಳಿದ್ರೆ ಸೂನ್ಗಳಿ. ಅಷ್ಟರಲ್ಲೇ ಪಾಪು ಹಿಂದಗಡೆ ಕೂತ್ಕೊಂಡು ಹೇಗೆ ಆಡ್ತಿದ್ದಾಳೆ ನೋಡಿ ನಮ್ಮಮ್ಮನ ಜೊತೆ. ಸೂನ್ಗಳಿ ಅಂತ ಹೇಳಿದ್ರೆ ಗೊತ್ತಿರಲ್ಲ ನಿಮಗೆ. ಎಲ್ಲಿ ಅಂತ ಹೇಳಿದ್ರೆ ಮಂಡ್ಯದ ನಿಯರೇ. ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಇದು ಸಿಗುವಂಥದ್ದು ದೇವ್ರು. ನಾವು ಫಸ್ಟೇ ಹೋಗಿದ್ದು ಹೆಣ್ ದೇವರಿಗೆ, ಪಟ್ಲದಮ್ಮಂಗೆ. ಇದು ಬಂದು ಗದ್ದೆ ಹತ್ರ ಇರೋದು. ಇನ್ನು ಗಂಡೆಯವ್ರು ಬಂದು ವರದರ ಸ್ವಾಮಿ. ಇದು ಬಂದು ಊರೊಳಗಡೆ ಇದೆ. ಫಸ್ಟೇ ನಾವು ಅಭಿಷೇಕ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಫಸ್ಟ್ ಐಟಮ್ಸ್ ಎಲ್ಲ ಕೊಟ್ಬಿಡೋಣ, ಆಮೇಲೆ ಒಬ್ಬೊಬ್ಬರೇ ಆದರೆ ಅಲ್ಲಿ ಇಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಫಸ್ಟ್ ಐಟಮ್ ಕೊಟ್ಬಿಡೋಣ ಅಂದ್ಬಿಟ್ಟು ಹೋದ್ವಿ ದೇವಸ್ಥಾನಕ್ಕೆ. ಈ ದೇವ್ರ ಪೂಜೆ ಬಂದು 5 ಗಂಟೆಗೆ ಇರುತ್ತೆ. ಆದರೆ ನಾವು ಹೋದಾಗ ಇನ್ನೂ ಏನು ಮಾಡ್ತಿರ್ಲಿಲ್ಲ. ಎಲ್ಲ ಈಗ ರೆಡಿ ಮಾಡ್ತಾ ಇದ್ರು. ನೋಡ್ತಾ ಇರ್ಬೋದು ನೀವು ದೇವಸ್ಥಾನನ. ಅಲ್ಲಿಂದ ಮುಗಿಸ್ಕೊಂಡಿದ್ದು ನಾವು ಬಂದಿದ್ದೆ ಗಂಡ ದೇವರಿಗೆ. ನಾವು ಮುಡಿ ಕೊಡ್ಬೇಕಾದಿದ್ದೆ ಈ ದೇವರಿಗೆ. ಅದಕ್ಕೆ ಪೂಜೆ ಸಾಮಾನು ಮತ್ತೆ ಅಭಿಷೇಕಕ್ಕೆಲ್ಲ ಕೊಟ್ಟು ಕೂತಿದ್ವಿ. ಮುಡಿ ತೆಗಿಯೋರು ಇನ್ನೂ ಬರೋದು ಲೇಟು ಅಂದ್ಬಿಟ್ಟು ನಾನು ಪಾಪು ಎಲ್ಲ ಕೂತಿದ್ವಿ. ಇವಳು ಖುಷಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಯಾಕೆ ಅವಳು ಹಂಗೆ ಹಚ್ಚಾಡ್ತಿದ್ಲು ಅಂದರೆ ಅಲ್ಲಿ ಮೇಕೆಗಳಿದ್ದು, ಅದಕ್ಕೆ ಅವಳಿಗೆ ತುಂಬ ಇಷ್ಟ. ಆಮೇಲೆ ಮುಡಿ ತೆಗಿಯೋರು ಬಂದರು. ಕೂದಲು ಒದ್ದೆ ಮಾಡ್ಕೊಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಕೂದಲು ಒದ್ದೆ ಮಾಡ್ಕೊಂಡು ಹೋದ್ವಿ. ಈಗ ಅಷ್ಟೊತ್ತಿಂದ ಹಚ್ಚಾಡ್ತಿದ್ದವಳು ಇಶು ಹೇಗೆ ಆಡ್ತಾಳೆ ನೋಡ್ತಾ ಇರಿ ನೀವೇ. ಫಸ್ಟ್ ಅವ್ರ ಅಪ್ಪ ಹಿಡ್ಕೊಂಡು ಕೂತ್ಕೊಂಡ್ರು. ನಾನಂತೂ ಫುಲ್ ಅವಳನ್ನ ಕತ್ನ ಬಿಗ್ಗೆಗೆ ಹಿಡ್ಕೊಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಹೊಸ ಬ್ಲೇಡು. ಸ್ವಲ್ಪ ಹಿಂಗೆ ಹಂಗೆ ಹೋದ್ರು ಮುಗೀತು. ಆಮೇಲೆ ಅಮ್ಮ ಅಮ್ಮ ಅಂತಿದ್ಲು. ಆಮೇಲೆ ನಾನು ಹಿಡ್ಕೊಂಡು ಕೂತ್ಕೊಂಡೆ. ನೋಡಿ 3 ಜನ ಹಿಡ್ಕೊಂಡು ಕೂತಿದ್ವಿ. ಅಂಥದ್ರಲ್ಲೂ ಹೆಂಗೆ ಆಡ್ತಾವಳೆ ಅಂದರೆ ಯಪ್ಪ ಹೇಳಕ್ಕೂ ಅಸಾಧ್ಯ. ನೋಡಿ ನಮ್ಗೆ ಹಿಡ್ಕೊಳ್ಳೋರ್ಗೆ ಈ ಥರ ಕಷ್ಟ, ಇನ್ನು ಮಾಡೋರ್ಗೆ ಇನ್ನೆಷ್ಟು ಕಷ್ಟ. ಅವಂಕಲ್ ಅಂತೂ ಫುಲ್ ಸ್ವೆಟ್ ಆಗಿಬಿಟ್ಟಿದ್ರು. ಹೆಂಗೆ ಆಡ್ತಿದ್ದಾಳೆ ನೋಡ್ತಾ ಇರ್ಬೋದು ನೀವು ವಿಷಯನ. ಫೈನಲಿ ಮುಗೀತು. ಆಮೇಲೆ ಅವಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಆಮೇಲೆ ಫಸ್ಟು ನಾವು ಅಲ್ಲಿಗೆ ಪೂಜೆ ಮಾಡಿಸಿ, ಇದು ಹಂಚಿ ದೇವಮ್ಮ, ಇಲ್ಲಿಗೆ ಪೂಜೆ ಮಾಡಿಸಿ ಇದೆರಡು ದೇವ್ರು ಮುಗಿಸ್ಕೊಂಡು ಇದು ಮಾರಮ್ಮ. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಯಲ್ಲಮ್ಮ ದೇವಿ ದೇವಸ್ಥಾನ. ಎಷ್ಟು ಚಂದ ಇದೆ ಗೊತ್ತಾ ಈ ದೇವಸ್ಥಾನ. ಆ ದೇವ್ರು ನೋಡೋಕ್ಕೆ 2 ಕಣ್ಗಳು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಯಾಕೋ ನಮ್ ಬ್ಯಾಡ್ ಟೈಮ್ ಅನ್ಸುತ್ತೆ. 2 ಸಲ 3 ಸಲ ಹೋದಾಗಿಂದನೂ ಇದು ಡೋರ್ ಕ್ಲೋಸ್ ಆಗೇ ಇರ್ತದೆ. ಇನ್ನೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದಾನೇ ಕೈ ಮುಕ್ಕೊಂಡು ಪಾಪುದೆಲ್ಲ ಫೋಟೋಸ್ ತಗ್ಸ್ಕೊಂಡು ನಾವು ಹೊರಟಿದೆ ಪಟ್ಲದಮ್ಮನ ದೇವಸ್ಥಾನ. ಹಾಗೆ ಪಟ್ಲದಮ್ಮನ ದೇವಸ್ಥಾನದ ಪಕ್ಕ ಒಂದು ದೇವಸ್ಥಾನ ಇದೆ. ಯಾವ್ದಂತ ಹೇಳಿದ್ರೆ ಅದು ಅಲ್ಲೇ ಉದ್ಭವ ಆಗಿದ್ದು. ಫಸ್ಟ್ ಇದಕ್ಕೆ ದೇವಸ್ಥಾನ ಅನ್ನೋದೇ ಇದ್ರಲಿಲ್ಲ, ಶೆಡ್ ಒಳಗಡೆ ಇದ್ದಿದ್ದು. ನಾವು ಕೂಡ ಚಿಕ್ಕದ್ರಲ್ಲಿ ಹೋಗ್ತಿದ್ವಿ. ಯಾಕಂದ್ರೆ ಭೀತಿ ಸಂಖ್ಯೆ ಮತ್ತೆ ಏನೇ ಇದ್ರು ಪ್ರಾಬ್ಲಮ್ಮು ಅದ್ ಮೈ ಮೇಲೆ ದೇವ್ರು ಬಂದು ಹೇಳುತ್ತೆ. ಹಾಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ಇನ್ನ ರೆಡಿ ಮಾಡಿರ್ಲಿಲ್ಲ. ರೆಡಿ ಮಾಡ್ಲಿ ಅಂದ್ಬಿಟ್ಟು ನಾವು ಟೆಂಪೋದಲ್ಲಿ ಕೂತಿದ್ವಿ. ಅಮ್ಮ ಮತ್ತೆ ತಂಗಿ ಅಲ್ಲೇ ಇದ್ರು. ನಮ್ಮ ಇಶಿಗೆ ತುಂಬಾ ಹೊಟ್ಟೆ ಹಸಿತಿತ್ತು ಅನ್ಸುತ್ತೆ. ಅದಕ್ಕೆ ಬಾಳೆಹಣ್ಣು ಕಿತ್ಕೊಂಡು ಅವಳೆ ತಿಂತಾ ಇದ್ದಾಳೆ. ನೋಡಿ ಹೇಗೆ ತಿಂತಾ ಇದ್ದಾಳೆ. ಅವಳಿಗೆ ಎಡೆಯಕ್ಕೆ ಬಂದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೇ ಫಸ್ಟ್ ಟೈಮ್ ಎಡ್ದು ಅವಳೇ ತಿಂತಾ ಇರೋದು. ಹಾಗೆ ಅಷ್ಟರಲ್ಲೇ ಪೂಜೆಗೆ ರೆಡಿ ಆಯಿತು. ಇಲ್ಲಿ ಪಟ್ಲದಮ್ಮನ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ರೆಡಿ ಆದ ತಕ್ಷಣ ಮಹಾಮಂಗಳಾರತಿ ಮಾಡಿ ಹೂವು ಕೇಳೋರು ಹೂವು ಕೇಳ್ಬಾರ್ದು. ನಾನು ಕೂಡ ಈ ಸಲ ಕೇಳಿ ಬಲಗಡೆಯಿಂದ ಹೂವು ಕೊಟ್ಟಿತ್ತು ದೇವರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ಟೆಂಪೋ ಪೂಜೆ ಮಾಡಿಸ್ಬೇಕಿತ್ತು. ಟೆಂಪೋ ಪೂಜೆ ಮಾಡಿಸ್ಕೊಂಡು
ನಿಂತಿದ್ವಿ. ನೀವೇ ನೋಡ್ತಾ ಇರ್ಬೋದು ಹೇಗೆ ಮಾಡಿದ್ದಾರೆ ಅಂತ. ನನ್ನ ಹಸ್ಬೆಂಡ್ಗೆ ದೇವರು ಅಂದರೆ ತುಂಬ ಭಕ್ತಿ. ಅದಕ್ಕೆ ಆಂಜನೇಯ, ರಾಘವೇಂದ್ರ ಹಾಗೆ ಗಣೇಶ ಎಲ್ಲನೂ ಇಟ್ಕೊಂಡಿದ್ದಾರೆ ಟೆಂಪೋದೊಳಗಡೆ. ಹಾಗೆ ಹೋಗ್ಬೇಕಾದ್ರೆ ಅದೇನು ಬಗ್ಗೆನೋ ಇಶ್ಯೂ ಕೊಡು, ಇಶ್ಯೂ ಹಿಡ್ಕೊಂಡು ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರು. ಕೊಟ್ಟೆ. ಕೂತಿದ್ಲು 10 ಮಿನಿಟ್ಸ್. ಆಮೇಲೆ ರಿಟರ್ನ್ ನನ್ನ ಹತ್ರಕ್ಕೆ ಬಂದು. ಇನ್ನೊಂದು ಏನಂತ ಹೇಳಿದ್ರೆ ಇಶಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಯಾವ ಸಾಂಗ್ ಅಂತ ನೋಡಿ, ಅದಂದರೆ ತುಂಬ ಇಷ್ಟ ಅವಳಿಗೆ. ಈ ಸಾಂಗ್ ಎಲ್ಲರೂ ಬರಲಿ ಕೇಳಿದ ತಕ್ಷಣ ಡ್ಯಾನ್ಸ್ ಆಡ್ತಾನೆ ಇರೋದು, ಅಷ್ಟು ಇಷ್ಟ ಅವಳಿಗೆ. ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬ್ಯಾಕ್ ಟು ದಿ ದೊಡ್ಡಿ. ನನ್ನ ತಂಗಿ ಅಲ್ಲೇ ಇಳ್ಕೊಂಡ್ಲು ಕೆಲ್ಸಕ್ಕೆ ಹೋಗಕ್ಕಂತ. ನಾವು ರಿಟರ್ನ್ ಬ್ಯಾಕ್ ಆಗಿದ್ದೆ 6 o'clock. ಮಧ್ಯಾಹ್ನ 12:30 ಅನಿಸುತ್ತೆ ನಾವು ಹೋಗಿದ್ದು. ಬರೋಷ್ಟರಲ್ಲಿ ಇಷ್ಟ ಆಗೋಗಿತ್ತು ಟೈಮು. ಹಾಗೆ ಗಣಪತಿ ಪೂಜೆ ಮಾಡ್ಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಿದ್ರು. ನಾವು ಕೂಡ ದೇವ್ರಿಗೆ ಕೈ ಮುಕ್ಕೊಂಡು ಅಷ್ಟರಲ್ಲೇ ಡೈರೆಕ್ಟ್ ಬೇರೆ ಟೈಮ್ ಆಗೋಗಿತ್ತು. ಅಮ್ಮನ ಹಾಲು ಕರ್ಕೊ ಅಂತ ಹೇಳಿ ನಾನು ಕೂಡ ಪಂಚಾಮೃತ ಎಲ್ಲ ಮಾಡಿ ಪಕ್ಕದ ಮನೆಗೆಲ್ಲ ಹಂಚಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.